ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ಬನ್ನಿ, ನಾವಿವತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಬೇಕಾಗುವ ಸಾಮಗ್ರಿಗಳು: ನಾವಿಲ್ಲಿ ಅರ್ಧ kg ಹೀರೆಕಾಯಿನ ತೊಗೊಂಡಿದ್ದೀವಿ, ಕಟ್ ಮಾಡಿ ಇಟ್ಕೊಂಡು ಚಿಕ್ಕದಾಗಿ. ಈರುಳ್ಳಿ 2, 8 ಹಸಿಮೆಣಸಿನ್ಕಾಯಿ, 100 ಗ್ರಾಮ್ ಶೇಂಗಾ ಬೀಜ, 100 ಗ್ರಾಮ್ ಹಸಿ ಕೊಬ್ಬರಿ, 2 ಟೇಬಲ್ ಸ್ಪೂನು ಹುಚ್ಚೆಳ್ಳು, 2 ಟೇಬಲ್ ಸ್ಪೂನು ಎಳ್ಳು, ಅರಿಶಿನ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಇಂಗನ್ನ ಇಲ್ಲಿ ತೊಗೊಂಡಿದ್ದೀವಿ, ಜೊತೆಗೆ ಬೆಳ್ಳುಳ್ಳಿ. ಬನ್ನಿ, ನಾವಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಶೇಂಗಾ ಬೀಜ ಹುರಿದಿರೋದು, ಹಸಿ ಕೊಬ್ಬರಿ, ಹುಚ್ಚೆಳ್ಳು ಮತ್ತು ಎಳ್ಳು, ಬಿಳಿ ಎಳ್ಳು. ನಾವಿಲ್ಲಿ 5 ರಿಂದ 6 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀವಿ. ಅವನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಣ. ಬನ್ನಿ, ಇವಾಗ ನಾವು ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಒಲೆ ಮೇಲೆ ಇಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೋಣ. ಬನ್ನಿ, ಇವಾಗ ಕುಕ್ಕರ್ ಬಿಸಿಯಾಗಿದೆ, ಎಣ್ಣೆ ಹಾಕೋಣ ಒಗ್ಗರಣೆಗೆ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಸಾಸಿವೆ, ಜೀರಿಗೆ, ನಂತರ ಕರಿಬೇವು ಹಾಕೋಣ. ನೋಡಿ, ನಾವಿಲ್ಲಿ ಒಂದು ಚಿಟಿಗೆ ಹಿಂಗನ್ನ ಯೂಸ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಆಚಿ ಬ್ರ್ಯಾಂಡ್ ಹಿಂಗನ್ನ ಯೂಸ್ ಮಾಡ್ತಾ ಇದ್ದೀವಿ. ನಂತರ ನಾವಿಲ್ಲಿ ಮೀಡಿಯಮ್ ಸೈಜಿಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅವನ್ನ ಎಣ್ಣೆಗೆ ಹಾಕ್ತಾ ಇದ್ದೀವಿ. ನಂತರ ನಾವಿಲ್ಲಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅವನ್ನು ನಾವು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಬನ್ನಿ, ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋ ಥರ ನಾವು ಈ ರೀತಿ ಬಾಡಿಸ್ಕೋಬೇಕು. ಸೊ ಈರುಳ್ಳಿ ಕಲರು ಬ್ರೌನ್ ಆಗೋವರೆಗೂ ನೀವು ಇದನ್ನು ಕೈ ಆಡಿಸ್ತಾ ಇರಬೇಕು. ನಾವಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ನಾವು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಬನ್ನಿ, ನಾವಿಲ್ಲಿ ಇವಾಗ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡವಲ್ಲ, ಸೊ ಇವಾಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಉಪ್ಪು ಮತ್ತು ಅರಿಶಿನ ಹಾಕಿದ್ಮೇಲೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ ನಂತರ ನಾವು ಹಚ್ಚಿಟ್ಕೊಂಡಿರೋ ಅಂಥ ಹೀರೆಕಾಯಿನ ನಾವು ಇದರಲ್ಲಿ ಸೇರಿಸ್ಕೊತಾ ಇದ್ದೀವಿ. ಸೊ ಈ ರೀತಿ ನೀವು ಸೇರಿಸ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅರಿಶಿನ, ಉಪ್ಪು ಎಲ್ಲ ನಿಮಗೆ ಹೀರೆಕಾಯಿ ಫ್ರೈ ಆಗೋ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡ್ಮೇಲೆ ಹೀರೆಕಾಯಿ ಈ ರೀತಿ ಸ್ವಲ್ಪ ಫ್ರೈ ಆಗಿರೋ ಥರ ನಿಮಗೆ ಅನಿಸ್ಬೇಕು ಅದು. ಬನ್ನಿ, ಇವಾಗ ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ವ, ಸೊ ಹುಣಸೆ ಹುಳಿನ ನಾವು ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ನಾವು ಶೇಂಗಾ ಬೀಜ, ಹಸಿ ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಬೆಳ್ಳುಳ್ಳಿನ ರುಬ್ಬಿಟ್ಕೊಂಡಿದ್ವಲ್ವ, ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ. ನೋಡಿ, ಈ ರೀತಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನು ನಾವೀಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಒಂದು ಗ್ಲಾಸ್ನ ನೀರು ಈ ಕುಕ್ಕರಲ್ಲೇ ಸೇರಿಸ್ಕೊತಾ ಇದ್ದೀವಿ. ಒಂದು ಗ್ಲಾಸ್ ನೀರು ಹಾಕಿದ್ಮೇಲೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲಾನ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಒಂದು 5 ರಿಂದ 10 ನಿಮಿಷ ಕುದಿಲಿಕ್ಕೆ ಬಿಡಿ ಚೆನ್ನಾಗಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿಯೋ ಟೈಮಲ್ಲಿ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 2 ರಿಂದ 3 ವಿಷಲ್ನ ಕೂಗಿಸ್ಕೊಳ್ಳೋಣ.
ನೋಡಿ ನಾವಿಲ್ಲಿ 2 ವಿಷಲ್ ಹೊಡ್ಸ್ಕೊಂಡಿದ್ದೀವಿ. ಇವಾಗ ತಣ್ಣಗಾಗ್ಲಿಕ್ಕೆ ಬಿಡೋಣ ಕುಕ್ಕರ್ನ. ನೋಡಿ ತಣ್ಣಗಾಗಿದೆ, ಲಿಡ್ನ ಓಪನ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಬನ್ನಿ ಇದನ್ನು ಇನ್ನೊಂದು ಸಾರಿ ಉಪ್ಪು ಹುಳಿ ರುಚಿ ನೋಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಉಪ್ಪು ಹುಳಿ ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಸೇರಿಸ್ಕೊಂಡು ಒಂದು 5 ನಿಮಿಷಗಳ ಕಾಲ ಇದನ್ನು ಮತ್ತೆ ಕುದಿಸ್ಕೋಬೇಕು. ನೋಡಿ ಇವಾಗ ಕುದೀತಾ ಇದೆ. ನಾವು ಸ್ವಲ್ಪ ಹುಳಿ ಕಮ್ಮಿ ಅನ್ನಿಸ್ತು, ನಾವು ಹುಣಸೆ ಹುಳಿನ ನಾವು ಇದರಲ್ಲಿ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಹಂಗಾಗಿ ನಾವು ಉಪ್ಪನ್ನ ಮತ್ತೆ ಸೇರಿಸ್ಕೊತಾ ಇದ್ದೀವಿ. ಸೊ ಉಪ್ಪು ಹುಳಿ ಸೇರಿಸ್ಕೊಂಡ ತಕ್ಷಣ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಸ್ನೇಹಿತರೆ ನೋಡಿ ಕುದೀತಾ ಇದೆ. ನೋಡಿ ಹೀರೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ನಾರಿನಂಶ. ಸೊ ನೀವು ಈ ರೀತಿ ಟ್ರೈ ಮಾಡಿ ನಮ್ಮ ರೆಸಿಪಿನ. ಸೊ ನೀವು ಟ್ರೈ ಮಾಡಿದ ನಂತರ ನಮಗೆ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇವಾಗ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಸೊ ನಾವು ಇದನ್ನು ಚಪಾತಿಗೆ, ರೊಟ್ಟಿಗೆ ಮತ್ತು ನೀರು ದೋಸೆಗೂ ಯೂಸ್ ಮಾಡ್ಬೋದು. ನೋಡಿ ಸ್ನೇಹಿತರೆ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಬನ್ನಿ ಇವಾಗ ನಾವು ಚಪಾತಿ ಜೊತೆ ಇದನ್ನು ಸವಿಯೋಣ. ಸ್ನೇಹಿತರೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.